ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ಆತ್ಮೀಯ ನಮಸ್ಕಾರಗಳು. ಪಾಸಿಟಿವ್ ಲೈಫ್ ನಾಲೆಡ್ಜ್ 333 ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಜೀವನಕ್ಕೆ ಬೇಕಾದಂತಹ ಪ್ರಮುಖ ಮೂಲಭೂತ ಪಾಠಗಳು, ಅಮೂಲ್ಯ ಅನುಭವಗಳು ಮತ್ತು ಜೀವನ ಜ್ಞಾನವನ್ನು ನಾವು ಈ ಚಾನೆಲ್ನಲ್ಲಿ ಹಂಚಿಕೊಳ್ಳುತ್ತೇವೆ. ಈ ವಿಡಿಯೋದಲ್ಲಿ ಬಳಸಲಾಗಿರುವ AI ವಿಜುವಲ್ಸ್ ಮತ್ತು ಚಿತ್ರಗಳು ಕೇವಲ ಉಲ್ಲೇಖಕ್ಕಾಗಿ ಮಾತ್ರ. ವಿಡಿಯೋವನ್ನು ಗಮನದಿಂದ ನೋಡಿ ಮತ್ತು ಕೇಳಿ ಅದರಲ್ಲಿರುವ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದು ನಮಗೆ ತುಂಬಾ ಉಪಯುಕ್ತವಾಗುತ್ತದೆ. ನಮ್ಮ ಬದುಕು ಇನ್ನಷ್ಟು ಸುಂದರ ಮತ್ತು ಅರ್ಥಪೂರ್ಣವಾಗುತ್ತದೆ. ಹಾಗಾದರೆ ಬನ್ನಿ ಕಲಿಯೋಣ, ಅಳವಡಿಸಿಕೊಳ್ಳೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ವೀಕ್ಷಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಲ ಹೀಗಾಗಿರುತ್ತಲ್ವಾ? ಒಂದು ಚಿಕ್ಕ ವಿಷಯಕ್ಕೆ ದೊಡ್ಡದಾಗಿ ಪ್ರತಿಕ್ರಿಯಿಸಿಬಿಡ್ತೀವಿ, ಅಥವಾ ಒಂದು ದೊಡ್ಡ ನಷ್ಟವಾದಾಗ ಏನ್ ಮಾಡಬೇಕು ಅಂತಾನೆ ತೋಚದೆ ಸುಮ್ಮನೆ ಕುಳಿತುಬಿಡ್ತೀವಿ. ನೋಡಿ, ನಮ್ಮ ಭಾವನೆಗಳು ಸಹಜ, ಆದರೆ ಆ ಭಾವನೆಗಳಿಗೆ ನಾವು ಒಂದು ನಾಟಕವನ್ನ ಸೇರಿಸಿದಾಗ ಏನಾಗುತ್ತೆ? ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಭಾವನೆಗಳು ಮತ್ತು ಭಾವನಾತ್ಮಕ ನಾಟಕದ ನಡುವಿನ ವ್ಯತ್ಯಾಸ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ನಮ್ಮ ಜೀವನವನ್ನ ಹೇಗೆ ಉತ್ತಮಗೊಳಿಸಬಹುದು ಅಂತಾನು ನೋಡೋಣ. ಸರಿ, ಈ ಐಡಿಯಾನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಕ್ಕೆ ಬರೀ ವ್ಯಾಖ್ಯಾನಗಳು ಸಾಕಾಗಲ್ಲ. ಅದಕ್ಕೆ ಬನ್ನಿ ಒಂದು ನಿಜವಾದ ಮನಮುಟ್ಟುವ ಕಥೆಯನ್ನ ಕೇಳೋಣ. ಈ ದಂಪತಿಯ ಕಥೆ ಒಂದು ಕಾರಿನ ಕಥೆ. ಇದು ಭಾವನೆಗೂ ನಾಟಕಕ್ಕೂ ಇರೋ ಗೆರೆಯನ್ನ ನಮಗೆ ತುಂಬಾ ಸ್ಪಷ್ಟವಾಗಿ ತೋರಿಸುತ್ತೆ. ಕತೆ ಶುರುವಾಗೋದು ಹೀಗೆ. ಒಂದು ಜೋಡಿ ತಮ್ಮ ಮೊದಲ ವೆಡ್ಡಿಂಗ್ ಆನಿವರ್ಸರಿಗೆ ಒಂದು ಹೊಸ ಕಾರು ತಗೋತಾರೆ. ಅವರ ಖುಷಿಗೆ ಪಾರೇವಿಲ್ಲ. ಇಡೀ ದಿನ ಸಿಟಿಯಲ್ಲಿ ಸುತ್ತಾಡ್ತಾರೆ, ಬೀಚ್ಗೆ ಹೋಗ್ತಾರೆ, ಸಿಕ್ಕಾಪಟ್ಟೆ ಸಂಭ್ರಮಿಸ್ತಾರೆ. ಆದರೆ ಆ ರಾತ್ರಿ ಕಾರನ್ನ ಹೊರಗಡೆ ಪಾರ್ಕ್ ಮಾಡಿ ಮರುದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಕಾರೂ ಜಾಗದಲ್ಲಿಲ್ಲ, ಕಳುವಾಗಿರುತ್ತೆ. ಒಂದು ಕ್ಷಣದ ಸಂತೋಷ ಮರುಕ್ಷಣವೇ ದೊಡ್ಡ ಆಘಾತವಾಗಿ ಬದಲಾಗತ್ತೆ. ಆಗ ಹೆಂಡತಿ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಅವರು ಕಂಪ್ಲೀಟಾಗಿ ಕುಸಿದು ಹೋಗ್ತಾರೆ. ಸೋಫಾದ ಮೇಲೆ ಬಿದ್ದು, ಅಯ್ಯೋ ನಮ್ಮ ಮೊದಲ ಕಾರು, ನಮ್ಮ ಆ್ಯನಿವರ್ಸರಿ ಗಿಫ್ಟ್, ಒಂದು ದಿನ ಪೂರ್ತಿ ಓಡಿಸೋಕ್ಕೂ ಆಗಲಿಲ್ಲ, ಅಷ್ಟರಲ್ಲೇ ಹೋಯ್ತಲ್ಲ ಅಂತ ಗೋಳಾಡಲು ಶುರು ಮಾಡ್ತಾರೆ. ಇದು ಕೇವಲ ದುಃಖ ಅಲ್ಲ, ಇದು ಆ ದುಃಖದ ಸುತ್ತ ಒಂದು ಕಥೆಯನ್ನ ಸೇರಿಸಿ ಹೇಳೋದು. 2 ತಿಂಗಳು ಕಳೆಯುತ್ತೆ. ಆಗ ಒಂದು ಗುಡ್ ನ್ಯೂಸ್ ಬರುತ್ತೆ. ಪೊಲೀಸರು ಕಳುವಾಗಿದ್ದ ಕಾರನ್ನ ಪತ್ತೆ ಹಚ್ಚಿಬಿಡ್ತಾರೆ. ಆ ದಂಪತಿಗೆ ಸಮಾಧಾನ ಆಗುತ್ತೆ. ಅಬ್ಬಾ, ಕಳೆದೋದ ವಸ್ತು ವಾಪಸ್ ಸಿಕ್ತಲ್ಲ ಅಂತ ನಿಟ್ಟುಸಿರು ಬಿಡ್ತಾರೆ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಕಾದಿತ್ತು. ಈ ಸಲ ಗಂಡ ಹೋಗ್ತಾನೆ ಆ ಕಾರನ್ನ ತರೋಕೆ. ಆದರೆ ಮನೆಗೆ ಬರೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಕಾರು ಸಂಪೂರ್ಣವಾಗಿ ನುಜ್ಗುಜಾಗುತ್ತೆ. ಈ ಸಲ ಗಂಡ ಕಣ್ಣೀರು ಹಾಕ್ತಾ ಮನೆಗೆ ಬರ್ತಾನೆ. ನೋಡಿ, ಸಮಸ್ಯೆ ಒಂದೇ, ಕಾರು ಹೋಯ್ತು. ಆದರೆ ಈ ಸಲ ರಿಯಾಕ್ಷನ್ಗಳು ಅದಲು ಬದಲು. ಈ ವ್ಯತ್ಯಾಸವೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಅಂಶ. ಆದರೆ ಈ ಬಾರಿ ಹೆಂಡತಿಯ ಪ್ರತಿಕ್ರಿಯೆ ಇದೆಯಲ್ಲ, ಅದು ಎಲ್ಲರನ್ನೂ ಶಾಕ್ ಮಾಡಿಬಿಡುತ್ತೆ. ಅವ್ರು ತುಂಬ ಶಾಂತವಾಗಿ ಹೇಳ್ತಾರೆ, ಕಾರ್ ನುಜ್ಜುಗುಜ್ಜಾಗಿದೆಯಾ? ಸರಿ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಇದನ್ನು ಒಪ್ಕೊಳ್ಳಿ. ಮೊದಲನೇ ಸಲ ಅಷ್ಟೆಲ್ಲ ಗೋಳಾಡಿದ ಅದೇ ವ್ಯಕ್ತಿ ಈಗ ಇಷ್ಟು ಸಂಯಮದಿಂದ ಮಾತಾಡೋಕೆ ಹೀಗೆ ಸಾಧ್ಯವಾಯಿತು. ಏನಿದು ಬದಲಾವಣೆ? ಇದೇ ನಾವು ಅರ್ಥ ಮಾಡ್ಕೊಳ್ಬೇಕಾದ ಪಾಯಿಂಟ್. ಬದಲಾಗಿದ್ದು ಕಾರಲ್ಲ ಅಥವಾ ನಷ್ಟವೂ ಅಲ್ಲ, ಬದಲಾಗಿದ್ದು ಆ ನಷ್ಟಕ್ಕೆ ಕೊಟ್ಟ ರಿಯಾಕ್ಷನ್. ಸೊ ಬನ್ನಿ ಈಗ ಶುದ್ಧ ಭಾವನೆಗೂ ಅನಾವಶ್ಯಕ ಭಾವನಾತ್ಮಕ ನಾಟಕಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಡೀಟೇಲ್ ಆಗಿ ನೋಡೋಣ. ಹಾಗಾದ್ರೆ ವ್ಯತ್ಯಾಸ ಇಲ್ಲಿದೆ ನೋಡಿ. ಎಡಗಡೆ ಇರೋದು ಭಾವನೆ. ಏನಾದರೂ ಕೆಟ್ಟದಾದಾಗ ಆಘಾತ ಆಗೋದು, ಬೇಜಾರಾಗೋದು, ಅಳು ಬರೋದು, ಇದೆಲ್ಲ ಸಹಜ, ಅದು ತಪ್ಪು ಅಲ್ಲವೇ ಅಲ್ಲ. ಆದರೆ ಬಲಗಡೆ ಇರೋದೇ ನಾಟಕ. ಅಂದರೆ ಆ ಭಾವನೆಗೆ ನಾವು ಸೇರಿಸೋ ಎಕ್ಸ್ಟ್ರಾ ಕತೆ. ನನಗೆ ಯಾಕೀಗಾಗಬೇಕು, ಅಯ್ಯೋ ನಮ್ಮ ಆ್ಯನಿವರ್ಸರಿ ಗಿಫ್ಟ್ ಹೋಯ್ತಲ್ಲ, ಅಥವಾ ಯಾರ್ದೋ ಕಣ್ಣು ಬಿತ್ತು. ಈ ಕಥೆ ಇದೆಯಲ್ಲ, ಇದೇ ನಮ್ಮ ನೋವನ್ನು ಡಬಲ್ ಮಾಡೋದು. ಓಕೆ, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ. ಆದರೆ ಪ್ರಾಕ್ಟಿಕಲ್ ಆಗಿ ಒಂದು ದೊಡ್ಡ ನಷ್ಟವಾದಾಗ ಶಾಂತವಾಗಿರೋಕ್ಕಾಗುತ್ತಾ? ನಾಟಕ ಬೇಡ ಅನ್ನೋದು ಸುಲಭ, ಮಾಡೋದು ಕಷ್ಟ ಅಲ್ವಾ? ಹೌದು, ಈ ಪ್ರಶ್ನೆಗೆ ಉತ್ತರ ಅಷ್ಟು ಸಿಂಪಲ್ ಇಲ್ಲ, ಹೌದಲ್ವಾ? ಕಾರ್ ಹೋದಾಗ ಯಾರು ತಾನೇ ಶಾಂತವಾಗಿರ್ತಾರೆ? ಅದು ಸಾಧ್ಯನೇ ಇಲ್ಲ ಅನ್ಸಬಹುದು. ಭಾವೋದ್ವೇಗಕ್ಕೆ ಒಳಗಾಗೋದೇ ನ್ಯಾಚುರಲ್ ರಿಯಾಕ್ಷನ್ ಅನ್ಸುತ್ತೆ. ಆದರೆ ನಾವು ಈ ಪ್ರಶ್ನೆನೇ ತಪ್ಪು ಕೇಳ್ತಿದ್ದೀವಿ ಅಂದರೆ, ನಿಜವಾದ ಪ್ರಶ್ನೆ ಇದು. ಸರಿ, ಶಾಂತವಾಗಿ ಇರಲ್ಲ ಅಂದ್ಕೊಳ್ಳೋಣ. ಹಾಗಾದರೆ ಬೇರೆ ಆಪ್ಷನ್ ಏನು? ಅತ್ತು ಜಗಳ ಮಾಡಿ ನಾಟಕ ಮಾಡಿ ಏನು ಸಾಧಿಸ್ತೀವಿ? ಹಾಗೆ ಮಾಡೋದ್ರಿಂದ ಹೋದ ಕಾರು ವಾಪಸ್ ಬರುತ್ತಾ?
ಉತ್ತರ ಇಲ್ಲ. ಈ ಪ್ರಶ್ನೆ ನಮ್ಮ ಗಮನವನ್ನ ನನಗೆ ಹೇಗೆ ಅನ್ನಿಸ್ತಿದೆ ಅನ್ನೋದ್ರಿಂದ ನಾನು ಈಗ ಏನ್ ಮಾಡಬೇಕು ಅನ್ನೋದರ ಕಡೆಗೆ ಶಿಫ್ಟ್ ಮಾಡುತ್ತೆ. ಯೋಚನೆ ಮಾಡಿ ನೋಡಿ, ನಾವು 1 ಗಂಟೆ ನಾಟಕ ಮಾಡಲಿ, ಇಡೀ ದಿನ ಅಳ್ತಾ ಕೂತ್ಕೊಳ್ಳಿ, ಫೈನಲಿ ನಾವು ಮಾಡಲೇಬೇಕಾದ ಕೆಲಸಗಳು ಇಷ್ಟೇ ಅಲ್ವಾ? ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಇನ್ಶೂರೆನ್ಸ್ಗೆ ಫೋನ್ ಮಾಡಬೇಕು ಮತ್ತು ಗ್ಯಾರೇಜ್ಗೆ ಕಳಿಸ್ಬೇಕು. ಈ ಪ್ರಾಕ್ಟಿಕಲ್ ಕೆಲಸಗಳು ತಪ್ಪಲ್ಲ. ಇದು ತುಂಬಾ ಪವರ್ಫುಲ್ ಐಡಿಯಾ. ನಮ್ಮ ಗುರಿ ತಲುಪೋಕೆ ಒಂದು ನೇರವಾದ ದಾರಿ ಇದೆ. ಆದರೆ ಭಾವನಾತ್ಮಕ ನಾಟಕ ಅಂದ್ರೆ ಆ ದಾರಿ ಬಿಟ್ಟು ನೋವು, ಕಷ್ಟದ ಒಂದು ದೊಡ್ಡ ಸುತ್ತು ದಾರಿಯಲ್ಲಿ ಹೋಗಿ ಕೊನೆಗೆ ಅದೇ ಜಾಗಕ್ಕೆ ಬರೋ ಹಾಗೆ. ಹಾಗಾದ್ರೆ ಆ ಸುತ್ತು ದಾರಿ ಯಾಕೆ ಬೇಕು ಅಲ್ವಾ? ಈ ಕಾರಿನ ಕಥೆ ಒಂದು ಉದಾಹರಣೆ ಅಷ್ಟೇ. ಈ ನಾಟಕ ವರ್ಸಸ್ ಕ್ರಿಯೆ ಅನ್ನೋ ತತ್ವ ಇದೆಯಲ್ಲ, ಇದು ನಮ್ಮ ಲೈಫಿನ ಪ್ರತಿಯೊಂದು ಹಂತಕ್ಕೂ ಪ್ರತಿಯೊಂದು ಸವಾಲಿಗೂ ಅಪ್ಲೈ ಆಗತ್ತೆ. ಬನ್ನಿ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ. ಉದಾಹರಣೆಗೆ, ಮಗು ಎಕ್ಸಾಮ್ನಲ್ಲಿ ಫೇಲ್ ಆಯಿತು ಅಂದ್ಕೊಳ್ಳಿ. ನಾಟಕ ಅಂದರೆ ಅಯ್ಯೋ ನಮ್ಮ ಮರ್ಯಾದೆ ಹೋಯಿತು, 4 ಜನ ಏನಂತಾರೆ ಅಂತ ತಲೆ ಬಿಸಿ ಮಾಡ್ಕೊಳ್ಳೋದು. ಆದರೆ ಕ್ರಿಯೆ ಅಂದರೆ ಸರಿ ಆಗಿದ್ದಾಯಿತು, ಮುಂದೇನು, ಒಬ್ಬ ಒಳ್ಳೆ ಟ್ಯೂಷನ್ ಟೀಚರ್ ಹತ್ರ ಸೇರಿಸೋಣ ಅಂತ ಪರಿಹಾರ ಹುಡುಕೋದು. ನೋಡಿ, ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ, ಅಡಿಗೆ ಮನೆಯಲ್ಲಿ ಹಾಲು ಉಕ್ಕಿ ಹೋಯ್ತು. ನಾಟಕ ಅಂದರೆ ಛೇ ಈಗ ತಾನೇ ಕ್ಲೀನ್ ಮಾಡಿದ್ದೆ, ನನ್ನ ಕೆಲಸ ಜಾಸ್ತಿ ಆಯಿತು ಅಂತ ಕಿರ್ಚಾಡೋದು. ಕ್ರಿಯೆ ಅಂದರೆ ಏನು? ಸುಮ್ಮನೆ ಸ್ಟವ್ ಆಫ್ ಮಾಡಿ ಬಟ್ಟೆ ತಗೊಂಡು ಒರೆಸೋದು. ಸಿಂಪಲ್. ಎರಡರ ನಡುವಿನ ವ್ಯತ್ಯಾಸ ಎಷ್ಟಿದೆ ನೋಡಿ. ಇದೇ ಪ್ಯಾಟರ್ನ್ ಎಲ್ಲ ಕಡೆನೂ ಕಾಣಿಸುತ್ತೆ. ಶೇರ್ ಮಾರ್ಕೆಟಲ್ಲಿ ಲಾಸ್ ಆದಾಗ, ಕೆಲಸ ಹೋದಾಗ, ಒಂದು ರಿಲೇಷನ್ಶಿಪ್ ಬ್ರೇಕ್ ಆದಾಗ, ಪ್ರತಿಯೊಂದು ಸಿಚುವೇಷನಲ್ಲೂ ನಾವು ನಾಟಕದ ದಾರಿ ಹಿಡಬೇಕಾ ಅಥವಾ ನೇರವಾಗಿ ಮುಂದಿನ ಸ್ಟೆಪ್ ತಗೋಬೇಕಾ ಅನ್ನೋ ಚಾಯ್ಸ್ ನಮ್ಮ ಮುಂದೆ ಇದ್ದೇ ಇರುತ್ತೆ. ಸರಿ, ಚಿಕ್ಕಪುಟ್ಟ ವಿಷಯಗಳಾಯ್ತು. ಆದರೆ ಜೀವನದ ಅತಿದೊಡ್ಡ ನಷ್ಟ ಅಂದರೆ ಸಾವು. ಆ ವಿಷಯದಲ್ಲೂ ಈ ಪ್ರಿನ್ಸಿಪಲ್ ವರ್ಕ್ ಆಗುತ್ತಾ? ಇದನ್ನ ಮಾತಾಡೋಕೆ ಸ್ವಲ್ಪ ಕಷ್ಟ, ಆದರೆ ಇದು ತುಂಬಾನೇ ಮುಖ್ಯ. ನಮ್ಮ ಆಪ್ತರನ್ನು ಕಳ್ಕೊಂಡಾಗ ನಾಟಕ ಹೇಳುತ್ತೆ ಅವರಿಲ್ಲದೆ ಬದುಕೋಕೆ ಸಾಧ್ಯನೇ ಇಲ್ಲ ಅಂತ. ಅದು ಆ ಕ್ಷಣದ ತೀವ್ರವಾದ ಭಾವನೆ. ಆದರೆ ರಿಯಾಲಿಟಿ ಏನು? ಅಂತ್ಯ ಸಂಸ್ಕಾರದಂತಹ ಮಾಡಲೇಬೇಕಾದ ಕೆಲಸಗಳನ್ನು ಮಾಡೇ ಮಾಡ್ತೀವಿ ಅಲ್ವಾ? ಎಷ್ಟೇ ನೋವಿದ್ರೂ ಜೀವನದ ಪ್ರಾಕ್ಟಿಕಲ್ ಸ್ಟೆಪ್ಸ್ ನಿಲ್ಲಲ್ಲ. ಇದು ಕಠಿಣವಾದರೂ ಸತ್ಯ. ಹಾಗಾದ್ರೆ ಈ ಎಲ್ಲ ಉದಾಹರಣೆಗಳಿಂದ, ಆ ಕಾರಿನ ಕಥೆಯಿಂದ ನಾವು ಕಲಿಬೇಕಾದ ಪಾಠವಾದರೂ ಏನು? ಈ ಅರಿವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಅದರ ಹೆಸರೇ ಭಾವನಾತ್ಮಕ ಪ್ರಬುದ್ಧತೆ. ಭಾವನಾತ್ಮಕ ಪ್ರಬುದ್ಧತೆ ಅಂದ್ರೆ ಫೀಲಿಂಗ್ಸೇ ಇಲ್ಲದೇ ಇರೋದು ಅಂತಲ್ಲ. ಖಂಡಿತ ಅಲ್ಲ. ನೋವು, ಕೋಪ, ಬೇಜಾರು ಎಲ್ಲವನ್ನು ಫೀಲ್ ಮಾಡಬೇಕು. ಆದರೆ ಆ ಫೀಲಿಂಗ್ ನಮ್ಮ ಕಂಟ್ರೋಲ್ ಮೀರಿ ಒಂದು ಅನಾವಶ್ಯಕ ನಾಟಕವಾಗಿ ಬದಲಾಗದ ಹಾಗೆ ನೋಡ್ಕೊಳ್ಳೋ ಶಕ್ತಿ. ಅಂದ್ರೆ ಭಾವನೆಯನ್ನ ಅನುಭವಿಸಿ, ಆದರೆ ನಾಟಕವನ್ನ ಬಿಟ್ಬಿಡಿ. ಸೊ ಯಾವುದೇ ಕಷ್ಟ ಬಂದಾಗ ನಮ್ಮ ಮುಂದೆ ಈ 2 ದಾರಿಗಳು ಇರುತ್ತೆ. ಮೊದಲನೇ ದಾರಿ ನೋಡಿ, ಒಂದು ಘಟನೆ, ಆಮೇಲೆ ನಾಟಕ, ಅದರಿಂದ ನೋವು, ಆಮೇಲೆ ಕೊನೆಗೆ ಅನಿವಾರ್ಯವಾದ ಆಕ್ಷನ್. ಇದು ಉದ್ದದ ನೋವಿನ ದಾರಿ. ಈಗ 2ನೇ ದಾರಿ ನೋಡಿ, ಘಟನೆ, ಭಾವನೆಯನ್ನು ಒಪ್ಕೊಳ್ಳೋದು ಮತ್ತು ನೇರವಾಗಿ ಮುಂದಿನ ಆಕ್ಷನ್. ಇದು ಚಿಕ್ಕದು, ಹೆಚ್ಚು ಪರಿಣಾಮಕಾರಿ ದಾರಿ. ಖಂಡಿತ ಈ 2ನೇ ದಾರಿಯನ್ನ ಆಯ್ಕೆ ಮಾಡಿಕೊಡೋದು ಸುಲಭ ಅಲ್ಲ. ನಮ್ಮ ಹಳೆಯ ಅಭ್ಯಾಸಗಳು ನಮ್ಮನ್ನ ಮತ್ತೆ ಮತ್ತೆ ನಾಟಕದ ಕಡೆಗೆ ಎಳೆಯುತ್ತೆ. ಆದರೆ ಇದೊಂದು ಸ್ಕಿಲ್ ಇದ್ದಾಗೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದನ್ನ ಕಲಿಬೋದು. ಪ್ರತಿ ಸಲ ನಾವು ನಾಟಕದ ಬದಲು ಕ್ರಿಯೆಯನ್ನು ಆಯ್ಕೆ ಮಾಡಿಕೊಂಡಾಗ ನಾವು ಮಾನಸಿಕವಾಗಿ ಇನ್ನಷ್ಟು ಸ್ಟ್ರಾಂಗ್ ಆಗ್ತೀವಿ. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಮುಂದಿನ ಸಲ ನಮ್ಮ ಲೈಫಲ್ಲಿ ಒಂದು ಚಾಲೆಂಜ್ ಬಂದಾಗ, ಅದು ಚಿಕ್ಕದಿರಲಿ ದೊಡ್ಡದಿರಲಿ, ಒಂದೇ ಒಂದು ಕ್ಷಣ ನಿಲ್ಲಿ ನಮ್ಮನ್ನೇ ನಾವೇ ಕೇಳ್ಕೊಳ್ಳೋಣ, ನಾನು ನಾಟಕವನ್ನ ಆಯ್ಕೆ ಮಾಡಬೇಕಾ ಅಥವಾ ಕ್ರಿಯೆಯನ್ನ? ನಮ್ಮ ಆಯ್ಕೆಯೇ ನಮ್ಮ ಮನಸ್ಸಿನ ಶಾಂತಿಯನ್ನ ನಿರ್ಧರಿಸುತ್ತೆ. ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದಗಳು.